ಮೇಡಮ್, ರಾಜಕೀಯ ಬೆಳವಣಿಗೆ ಬೇರೆ ತರ ಇದೆ. ಈಗ ಸಿಎಂ ರಾಜೀನಾಮೆ ಕೊಡ್ತಾ ಇದ್ದಾರೆ. ಈ ವಿಚಾರವಾಗಿ ಏನ್ ಹೇಳ್ತೀರಿ? ಇದು ಐ ಥಿಂಕ್ ಎಲ್ರೂ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇದೇನು ಹೊಸದಾಗಿ ಶಾಕ್ ಅಂತ ಏನಿಲ್ಲ. 2 ವರ್ಷದಿಂದನೂ ಈ ಮಾತು ನಡೀತಾನೆ ಇದೆ. ಮೀಡಿಯಾದಲ್ಲೇ ಎಲ್ಲ ನೀವುನು ಇದನ್ನ ತೋರಿಸ್ತಾ ಇದ್ರಿ. ಖಂಡಿತ ಯಾರಿಗೂ ಏನು ಇದು ಶಾಕಿಂಗ್ ನ್ಯೂಸ್ ಅಂತೂ ಅಲ್ಲ. ಆದ್ರೂ ಯಾರೇ ಇರ್ಲಿ, ಸಿಎಂ ಆಗ್ಲಿ, ಯಾವುದೇ ಸರ್ಕಾರ ಬರ್ಲಿ, ಒಳ್ಳೆ ಆಡಳಿತ ಕೊಡ್ಬೇಕು ಅನ್ನೋದು ಜನ ಅಂತೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದನ್ನ ಅವ್ರು ಕೊಟ್ರೆ ಸಾಕು. ಸಿದ್ದರಾಮಯ್ಯ ಅವರು ಯಾಕೆ ಬದಲಾವಣೆ ಆಯ್ತು? ಅದು ನೀವು ಅವ್ರನ್ನೇ ಕೇಳಬೇಕು, ನನ್ನನ್ನ ಕೇಳಿದ್ರೆ. ನೀವು ಕಾಂಗ್ರೆಸ್ ಹೈಕಮಾಂಡ್ ನ ಕೇಳಬೇಕು, ಪಕ್ಷದ ವರಿಷ್ಠರನ್ನ ಕೇಳಬೇಕು. ಅಲ್ಲ, ದಲಿತರಿಗೆ ಸಿಎಂ ಮಾಡ್ಬೇಕು ಅಂತ ಒಂದು ಕೂಗಿದೆ. ಆ ವಿಚಾರವಾಗಿ ಏನಾದ್ರು ಹೇಳ್ತೀರಾ? ಅಲ್ಲ, ಇದೆಲ್ಲ ಪಕ್ಷಕ್ಕೆ ಬಿಟ್ಟಿದ್ದಲ್ವಾ. ಅವರು ನಾವು ಒಂದು ರೀತಿ ಮೈನಾರಿಟೀಸ್ ಕಡೆ ಇರುವಂತ ಪಕ್ಷ ಅಂತ ಹೇಳ್ಕೊಂಡು ಬರ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಅದನ್ನ ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅವಧಿ ಪೂರ್ಣ ಆಗುತ್ತಾ ಸರ್ಕಾರ? ನಿಮ್ಮಂತ ಎಕ್ಸ್ಪೀರಿಯನ್ಸ್ಡ್ ವೆಟ್ರನ್ಸ್ ಹೇಳ್ಬೇಕು, ನಮ್ಗೆ ಸೀನಿಯರ್ಸ್. ನಮಗ್ ಗೊತ್ತಿಲ್ಲ ಇದು. ನಿಮ್ಮ ಅಭಿಪ್ರಾಯ, ಒಟ್ಟಾರೆ ಅಭಿಪ್ರಾಯ, ನಾಯಕತ್ವ ಬದಲಾವಣೆ ಬಗ್ಗೆ ನೀವು ಒಪ್ತೀರಾ? ನಾನು ಒಪ್ಪೋದೇನಿದೆ, ನಾಯಕತ್ವ ಬದಲಾವಣೆ ಆಗಿದೆ. ನಾವು ಇದ್ರಲ್ಲಿ ನಮ್ಮ ಒಪ್ಪಿಗೆ ಯಾರಿಗ್ ಬೇಕಿದೆ? ಅದು ಅವ್ರ ಪಕ್ಷದ ನಿರ್ಧಾರ ಅಲ್ವಾ. ಬಹಳ ದಿವಸದ ಗೊಂದಲ ಐತಿ ಇದ್ರ ಬಗ್ಗೆ. ಇದೇನು ಫಸ್ಟ್ ಟೈಮ್ ಅಲ್ವಲ್ಲ ಈ ರೀತಿ ನಾಯಕತ್ವ ಬದಲಾವಣೆ. ಎಲ್ಲ ಪಕ್ಷಗಳು ಆಗತ್ತೆ, ಅದೇನ್ ತಪ್ಪು ಅಂತ ನಾನು ಹೇಳಲ್ಲ. ಆದ್ರೂ ಪ್ರತಿ ವರ್ಷನೂ ಅವರು ಹುಟ್ಟಿದ ದಿನ ನಾವು ಪೂಜೆ ಮಾಡಿ, ಆಮೇಲೆ ಅವರ ಸ್ಮಾರಕಕ್ಕೆ ಹೋಗಿ ಅಲ್ಲೂ ಪೂಜೆ ಮಾಡಿ, ಅಲ್ಲಿ ಅಭಿಮಾನಿಗಳು ಬರ್ತಾರೆ, ಅವ್ರಿಗೊಂದಷ್ಟು ಸ್ವೀಟು, ತಿಂಡಿ, ಉಪಹಾರ ಎಲ್ಲ ಹಂಚಿ, ಆಮೇಲೆ ಇಲ್ಲಿಗೆ ಬಂದು ಇಲ್ಲಿ ಸಮಾಧಿ ಹತ್ರ ಪೂಜೆ ಮಾಡೋದು, ಅಭಿಮಾನಿಗಳನ್ನ ಭೇಟಿ ಆಗೋದು, ಈ ರೀತಿ ಈ ಒಂದು 7-8 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ವಿ. ಅಂಬರೀಷ್ ಅವರ ಹುಟ್ಟುಹಬ್ಬ ಅಂದ್ರೆ ಅದು ಅಭಿಮಾನಿಗಳಿಗೆ ಹಬ್ಬ ಮುಖ್ಯವಾಗಿ, ನಮ್ಗಿಂತ. ಸೊ ಅವ್ರ ಜೊತೆಲಿ ಒಂದಷ್ಟು ನಾವು ಹಂಚಿಕೊಂಡು ಇದನ್ನ ಸೆಲೆಬ್ರೇಟ್ ಮಾಡೋದು ಒಂದು ಈಗ ರೀತಿ. ಮುಂದಿನ ದಿನಗಳಲ್ಲಿ ಅಭಿ ಅವ್ರನ್ನ ರಾಜಕೀಯಕ್ಕೆ ತರ್ತೀರಾ ಅಥವಾ ಸಿನಿಮಾ ರಂಗದಲ್ಲೇ ಬಿಡ್ತೀರಾ? ನಾನು ರಾಜಕೀಯದ ರಂಗದಲ್ಲಾಗ್ಲಿ, ಚಿತ್ರರಂಗದಲ್ಲಿ ನಾವೇನು ಅಭಿಷೇಕ್ನ ಕರ್ಕೊಂಡ್ ಬಂದಿಲ್ಲ. ಅವ್ನಿಗೆ ಯಾವ ರೀತಿ ಇಂಟ್ರೆಸ್ಟ್ ಇದೆಯೋ ಅವನೇ ಮಾಡ್ಕೊಂಡು ಹೋಗ್ತಾನೆ. ನಾನು ಯಾವ್ದಕ್ಕೂ ಇಂಥ ಒಂದು ರಂಗಕ್ಕೆ ಬರ್ಬೇಡ ಅಂತ ಹೇಳಲ್ಲ. ಮತ್ತೆ ನೀವೇನಾದ್ರು ರಾಜಕೀಯದಲ್ಲಿ ಸ್ಪರ್ಧೆ ಮಾಡ್ತೀರಾ? ಮಂಡ್ಯ, ಪುತ್ತೂರು? ಇದನ್ನ ನಾನು ಮೊದ್ಲು ಹೇಳಿದ್ದೆ. ಈಗ ನಾನು ಬಿಜೆಪಿ ಪಕ್ಷದಲ್ಲಿ ಇರೋದ್ರಿಂದ ಪಾರ್ಟಿದಲ್ಲಿ ನನ್ನ ಇದು ರೋಲ್ ಯಾವ ರೀತಿ ಇರಬೇಕು ಅನ್ನೋದು ಅವರು ಡಿಸೈಡ್ ಮಾಡ್ತಾರೆ. ಅದ್ರ ಪ್ರಕಾರ ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.